ಒಂದು ಕಡೆ ಮಂಡ್ಯದಲ್ಲಿ ದೋಸ್ತಿಯನ್ನ ಸುಮಲತಾ ಅವರು ಬೆಂಬಲಿಸ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಮತ್ತೊಂದು ಕಡೆ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇ ಹಂತದ ಮಾತುಕತೆ ಆಗಿದೆ. ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತದೆ. ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮೊದಲನೇ ಹಂತದ ಮಾತುಕತೆ ಆಗಿದೆ. ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸುಮಲತಾ ಅವರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವರು ಕೂಡ ನಿನ್ನೆ ಹೇಳಿದ್ರು ಕುಮಾರಸ್ವಾಮಿ ಅವರು ಬಂದು ಭೇಟಿಯಾಗೋದಕ್ಕೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ ಅಂತ ಹೇಳಿ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಿದ್ದಾರೆ ಎಲ್ಲಾ ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಗೊಂದಲಗಳಿಗೆ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ತೆರೆ ಬೀಳುತ್ತೆ. ಕುಮಾರಸ್ವಾಮಿ ಅವರು ಕೂಡ ಆ ಪ್ರಯತ್ನದಲ್ಲೇ ಇದ್ದಾರೆ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಸುಮಲತಾ ಅವರು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಹಿಂದೆ ಹೇಗಿದ್ರು ಅದಕ್ಕೆ ಬದ್ಧರಾಗಿರಲಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲರ ಚಿತ್ತ ಇರುವುದು ಸುಮಲತಾ ಅವರ ಮೇಲೆ. ಒಂದು ಕಡೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು, ಇವತ್ತು ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯ ಭರವಸೆಯನ್ನ ಕೊಡ್ತಾರೆ ಅನ್ನೋದು. ಹೌದು, ಚುನಾವಣಾ ರಾಜಕಾರಣದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರ ಯಾವ ರೀತಿಯ ಪರಿಣಾಮಗಳನ್ನ ಚುನಾವಣೆ ಮೇಲೆ ಬೀರುತ್ತೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ನ ಎಲ್ಲ ನಾಯಕರು ಕೂಡ ಗಮನ ಕೇಂದ್ರೀಕರಿಸಿ ನೋಡ್ತಾ ಇರುವಂತದ್ದು ಸುಮಲತಾ ಅವರ ನಿರ್ಧಾರದ ಮೇಲೆ. ಯಾಕೆಂದ್ರೆ ಅದು ಬೀರುವಂತಹ ಪರಿಣಾಮಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಈಗಾಗಲೇ ವಿಜೇಂದ್ರ ಅವರನ್ನ ಕಳಿಸಿ ಸುಮಲತಾ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸುವಂತಹ ಪ್ರಯತ್ನವನ್ನ ಮಾಡಿದೆ. ಅದಕ್ಕೆ ಸುಮಲತಾ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇದೀಗ ನೇರವಾಗಿ ಕುಮಾರಸ್ವಾಮಿ ಅವರೇ ಭೇಟಿ ಆಗ್ತಿರೋದ್ರಿಂದಾಗಿ ದೇವೇಗೌಡರು ಕೂಡ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ಭೇಟಿಯನ್ನ ತಪ್ಪಲ್ಲ ಅನ್ನುವಂತಹ ಒಂದು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಅದನ್ನ ಈ ರೀತಿ ನೋಡ್ತಾ ಇಲ್ಲ, ಬೇರೆದೇ ದೃಷ್ಟಿಕೋನದಿಂದ ಕಾಂಗ್ರೆಸ್ ನೋಡ್ತಾ ಇದೆ. ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ ಹಾಗೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಸುಮಲತಾ ಅವರು ಕಳೆದ ಲೋಕಸಭಾ ಚುನಾವಣೆಯ ಬೆಳವಣಿಗೆಗಳನ್ನ ಒಂದಷ್ಟು ನೆನಪಿನಲ್ಲಿ ಇಟ್ಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಬೇಕು, ತಮ್ಮ ನಿಲುವನ್ನ ಬದಲಾಯಿಸಿಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಸುಮಲತಾ ಅವರ ಗೆಲುವಿಗೆ ಕಾರಣ ಆಗಿದ್ದು ಇದೇ ಕಾಂಗ್ರೆಸ್ನ ಹಾಲಿ ಶಾಸಕರ ಒಂದಷ್ಟು ನಿರ್ಧಾರಗಳು. ಆ ನಿರ್ಧಾರದ ಆಧಾರದ ಮೇಲೆ ಸುಮಲತಾ ಅವರು ಎಲ್ಲ ಬೆಳವಣಿಗೆಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸ್ವತಃ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಮಂಡ್ಯದಲ್ಲಿ ಚುನಾವಣೆಗೆ ಇಳಿದಿರೋದ್ರಿಂದಾಗಿ ಕಾಂಗ್ರೆಸ್ಗೆ ಮಂಡ್ಯವನ್ನ ಗೆಲ್ಲುವಂತದ್ದು ಸುಲಭದ ತುತ್ತಲ್ಲ. ಸ್ಟಾರ್ ಚಂದ್ರು ಅವ್ರನ್ನ ಮುಂದಿಟ್ಟುಕೊಂಡು ಹೊಸ ಮುಖವನ್ನ ಚುನಾವಣೆಗೆ ಇಳಿಸಿರೋ ಕಾರಣಕ್ಕೋಸ್ಕರ ಸಹಜವಾಗಿ ಕಾಂಗ್ರೆಸ್ ಕೂಡ ಸುಮಲತಾ ಅವರು ಒಂದು ಪ್ರತ್ಯೇಕವಾದ ನಿಲುವನ್ನ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತಲೇ ಬಯಸ್ತಾ ಇದೆ. ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರಿಂದ ಹೊರತುಪಡಿಸಿದಂತ ನಿರ್ಧಾರ ಸುಮಲತಾ ಅವರಿಂದ ಬಾಯಿಂದ ಬರಲಿ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಕೊಂಡಿದೆ. ಆದ್ರೆ ಸುಮಲತಾ ಅವರು ಆ ರೀತಿಯ ನಿರ್ಧಾರಕ್ಕೆ ಬದ್ಧರಾಗ್ತಾರಾ ಅಥವಾ ಆ ರೀತಿಯ ನಿರ್ಧಾರವನ್ನ ಘೋಷಣೆ ಮಾಡ್ತಾರಾ ಅನ್ನೋದರ ಆಧಾರದ ಮೇಲೆ ಮಂಡ್ಯ ಅಖಾಡ ಮತ್ತಷ್ಟು ಉರಿಗಟ್ಟಬಹುದು. ಬಸವರಾಜ ಬೊಮ್ಮಾಯಿ ಅವರು ಮತ್ತು ಬಿಜೆಪಿಯ ಬೇರೆ ನಾಯಕರು ಹೇಳಿದ ಹಾಗೆ ಒಂದು ಸುತ್ತಿನ ಮಾತುಕತೆ ಸುಮಲತಾ ಅವರ ಜೊತೆ ಆಗಿದೆ. ಇದೀಗ ಸ್ವತಃ ಕುಮಾರಸ್ವಾಮಿ ಅವರೇ ಬಂದು ಸುಮಲತಾ ಅವರ ಜೊತೆ ಕಳೆದ 5-6 ವರ್ಷಗಳಿಂದ ಇರುವಂತಹ ಎಲ್ಲಾ ಜಿದ್ದಾಜಿದ್ದಗಳನ್ನ, ದ್ವೇಷವನ್ನ, ವೈರತ್ವವನ್ನ ಕೊನೆಗಾಣಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇರೋ ಕಾರಣಕ್ಕೋಸ್ಕರ ಸುಮಲತಾ ಅವರು ಏಪ್ರಿಲ್ 3ರಂದು ಬೆಂಬಲಿಗರ ಸಭೆ ಕರೀತಾ ಇದ್ದಾರೆ. ಆ ಸಭೆಯಲ್ಲಿ ನೇರವಾದ ಅಭಿಪ್ರಾಯ ಯಾವ ರೀತಿ ವ್ಯಕ್ತವಾಗುತ್ತೆ ಅನ್ನೋದರ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ ಅಂತಲೇ ಹೇಳಬೇಕು. ಧನ್ಯವಾದ ಪ್ರಸನ್ನ, ತಮ್ಮ ಮಾಹಿತಿಗಾಗಿ.